ಮಾನವನ ರಕ್ಷಣೆಯ ಯೋಜನೆಯಲ್ಲಿ ಕ್ರಿಸ್ತನ ಪಾತ್ರ ಏನು ಎಂಬುದನ್ನು ಈ ವಾರದಲ್ಲಿ ನಾವು ಕಲಿಯಲಿಕ್ಕೆ ಹೋಗ್ತಿದ್ದೇವೆ. ಕ್ರಿಸ್ತನ ಪ್ರಾಮುಖ್ಯತೆ ಪಾಠ 8 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಅದ್ಭುತ ಸ್ವರೂಪನು, ಕಾರಣಕರ್ತನು ಜೀವಿತರ ಸಂಖ್ಯೆಯನ್ನು ನಿರ್ಧಾರ ಮಾಡಿ ನಮ್ಮೆಲ್ಲರಿಗೂ ಈ ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾನೆ. ಆತನ ವಾಕ್ಯವನ್ನು ಕೇಳುವಂಥದ್ದು. ಬನ್ನಿ, ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ದಿನದ ಪಾಠವನ್ನು ಶುರು ಮಾಡೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಈ ದಿನದ ಪಾಠವನ್ನು ಆಶೀರ್ವದಿಸು. ಇದರ ಮೂಲಕ ನಮ್ಮ ಜೊತೆ ಮಾತನಾಡು. ನೀನೊಬ್ಬನೇ ಈ ಕಾರ್ಯಕ್ರಮದ ಮೂಲಕ ಮಹಿಮೆಯನ್ನು ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. 8ನೆಯ ಪಾಠಕ್ಕೆ ಕಾಲಿಟ್ಟಿದ್ದೇವೆ. ಇವತ್ತು ಕೂಡ ಉನ್ನತವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಪಾಠದಲ್ಲಿ ಕ್ರಿಸ್ತನಿಗೆ ಮಹತ್ವವನ್ನು, ಮುಖ್ಯತ್ವವನ್ನು ಕೊಡ್ತಕ್ಕಂಥ ಒಂದು ಪಾಠವಾಗಿದೆ. ಅದನ್ನು ನಾವು ನೋಡೋಕ್ಕಿಂತ ಮುಂಚಿತವಾಗಿ ಸ್ಮರಣ ವಾಕ್ಯವನ್ನು ಕೊಲೊಸ್ಸೆದವರಿಗೆ 1ನೇ ಅಧ್ಯಾಯ 15ರಿಂದ 17 ಓದೋದನ್ನು ಕೇಳೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಇವತ್ತು ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ. ಎಲ್ಲೋ ಒಂದು ಕಡೆ ಪ್ರಶ್ನ, ನಾನು ಅಟ್ಲೀಸ್ಟ್ ನನ್ನ ಒಂದು ವೈಯಕ್ತಿಕವಾಗಿ ನಾನು ಹೇಳಬೇಕಿದ್ದನ್ನು, ನಾನು ಐ ಹ್ಯಾವ್ ನೆವರ್ ಸೀನ್ ಟು ಮೆನಿ ಪೀಪಲ್ ರೀಡ್ ಕೊಲೊಸಿಯನ್ಸ್. ಕೊಲೊಸ್ಸೆದವ್ರಿಗೆ ಬರೆದಂಥ ಪತ್ರಿಕೆಯನ್ನು ತುಂಬ ಜನ ಓದೋದಿಲ್ಲ. ಸೊ ಬಟ್ ಆದರೆ ಇದರಲ್ಲಿ ಇಷ್ಟು ಮುಖ್ಯವಾಗಿರ್ತಕ್ಕಂಥ ವಿಷಯಗಳಿದೆ ಅಂತ ಇವತ್ತು ಜನರಿಗೆ ಗೊತ್ತಾಗಲಿ. ಹೇಳಿ. ಇವತ್ತಿನ ಪಾಠದಿಂದ ಪ್ರಾರಂಭವಾಗಿ ಮುಂದಿನ 6 ಪಾಠಗಳು ಸಹ ಕೊಲೊಸ್ಸೆ ಪುಸ್ತಕವನ್ನು ನಮಗೆ ತಿಳಿಸಿಕೊಡ್ತಿದ್ದಾರೆ ಪೌಲನು. ಈ ವಾರದಲ್ಲಿ ನಾವು ಗಮನಿಸುವಾಗ ಬಹಳ ಪ್ರಾಮುಖ್ಯವಾಗಿ ಪೌಲನು ಕೊಲೊಸ್ಸೆದವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನೆ ಏನಪ್ಪ ಅಂದರೆ, ನೀವೆಲ್ಲರೂ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಬೇಕು ಎಂಬುದಾಗಿ. ಮತ್ತು 12 ಮತ್ತು 13ನೇ ವಚನದಲ್ಲಿ ನಾವು ಗಮನಿಸುವಂಥದ್ದೇ. ಕೊಲೊಸ್ಸೆ 1ನೇ ಅಧ್ಯಾಯ 12 ಮತ್ತು 13ರಲ್ಲಿ ಹೇಳ್ತದೆ, ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ 2 ಭಾಗಗಳನ್ನು ನೋಡ್ತೇವೆ, 2 ಕ್ಷೇತ್ರಗಳು. ಒಂದು ಯಾವುದಪ್ಪ ಅಂದರೆ ಬೆಳಕು, ಇನ್ನೊಂದು ಕತ್ತಲೆ. ನಾವೆಲ್ಲರೂ ಕ್ರೈಸ್ತರು ಬೆಳಕಿನ ರಾಜ್ಯದಲ್ಲಿ ಜೀವನ ಮಾಡಬೇಕೆಂಬುದಾಗಿ ದೇವರ ಆಸೆ. ಲೋಕದಲ್ಲಿ ಕತ್ತಲೆಯ ಪ್ರಭಾವ ಜಾಸ್ತಿ ಇದೆ. ಬೆಳಕಿಗೂ ಕತ್ತಲೆಗೂ ನಾವು ಕಂಪೇರ್ ಮಾಡುವಾಗ ಅಥವಾ ಹೋಲಿಕೆಯನ್ನು ಮಾಡುವಾಗ ಕತ್ತಲು ಜಾಸ್ತಿ ಇದೆ, ಅಂದರೆ ಅಜ್ಞಾನ ಜಾಸ್ತಿ ಇದೆ, ಅಸತ್ಯ ಜಾಸ್ತಿ ಇದೆ. ಜನರು ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಆದರೆ ಅಸತ್ಯವನ್ನು ತಿಳಿದುಕೊಳ್ಳಲು ಭಾಳ ಸುಲಭವಾಗಿದೆ. ಹಾಗಿರುವಲ್ಲಿ ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥದ್ದು, ಇಕ್ಕಟ್ಟಾದ ಬಾಗಿನಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ರಿ. ದೊಡ್ಡ ಬಾಗಿಲಲ್ಲಿ ಜನ ಹೋಗ್ತಾರೆ, ಅಲ್ಲಿ ಹೋಗ್ತಕ್ಕಂಥ ಯಾರು? ಕತ್ತಲೆ ಇರೋರು, ಅಸತ್ಯ ಇರೋರು, ಅನ್ಯಾಯ ಮಾಡೋರು, ದುಷ್ಟತನ ಮಾಡೋರು, ಕೆಟ್ಟದನ್ನು ಮಾಡೋರು, ಇವರೆಲ್ಲರೂ ಜಾಸ್ತಿಯಾಗಿ ಹೋಗ್ತಾ ಇದ್ದಾರೆ. ಆದರೆ ನೀವು ನಿಜವಾಗ್ಲೂ ನನ್ನ ಹಿಂಬಾಲಕರಾಗಬೇಕಾದ್ರೆ ಇಕ್ಕಟ್ಟಿನ ಬಾಗಿನಲ್ಲಿ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಪ್ರತಿಯೊಬ್ಬ ಕ್ರೈಸ್ತರು ಸಹ ನಾವು ಕತ್ತಲೆಯಿಂದ ಬೆಳಕಿಗೆ ಬರಬೇಕು. 13 ಮತ್ತು 14ನೇ ವಚನದಲ್ಲಿ ಹೇಳ್ತದೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಅಂಧಕಾರದ ದೊರೆತನ,
ಡೊಮಿನಿಯನ್ ಎಂಬುದಾಗಿ ಹೇಳ್ತೇವೆ. ಅದು ಹೆಚ್ಚು ಪ್ರಬಲವಾಗಿದೆ. ಆ ಬೆಳಕಿನಿಂದ ಸ್ವಾಮಿ ನಮ್ಮನ್ನು ಕರೆದು ನಿಜವಾದ ದೇವರ ಕ್ರಿಸ್ತನ ಬೆಳಕಿಗೆ, ಕತ್ತಲೆಯಿಂದ ಕರೆದು ಕ್ರಿಸ್ತನ ಬೆಳಕಿಗೆ ನಡೆಸುವುದೇ ಕ್ರಿಸ್ತನು ಯಾವ ರೀತಿಯಲ್ಲಿ ಒಬ್ಬ ಕ್ರೈಸ್ತನಿಗೆ ಪ್ರಾಮುಖ್ಯವಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಆತನು ಪ್ರಾಮುಖ್ಯತೆಯನ್ನು ವಹಿಸುತ್ತಾನೆ ಎಂಬುದನ್ನು ತಿಳಿಸುವುದೇ ಕೊಲೋಸಿಯರ ಪರಿಚಯ. ವಂಡರ್ಫುಲ್. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ಬರುವುದಾದರೆ ದೇವರ ಬಗ್ಗೆ ಮತ್ತೊಂದು ದೃಷ್ಟಿಕೋನವನ್ನು ನಾವು ನೋಡ್ತಿದ್ದೇವೆ. ಹೇಳಿ. ಪೌಲ ಇಲ್ಲಿ ಭಾಳ ಸ್ಪಷ್ಟವಾಗಿ ಮಾನವನನ್ನು ಆ ದೇವರ ಕಡೆಗೆ ಸೆಳೀತಾ ಇದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ಓದ್ತೇವೆ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಎಂಬುದಾಗಿ, ಇನ್ ದ ಇಮೇಜ್ ಆಫ್ ಗಾಡ್ ಅಂತ. ಸೊ ಎಲ್ಲ ಮಾನವರು ದೇವರ ಸ್ವರೂಪದಲ್ಲೇ ಉಂಟಾಗಿದ್ದಾರೆ. ಆದರೆ ಪಾಪದ ದೆಸೆಯಿಂದ ಈ ಸ್ವರೂಪ ಏನಾಗಿದೆ? ಕೆಟ್ಟೋಗಿದೆ. ಅದನ್ನು ಸರಿಪಡಿಸ್ಬೇಕಾದ್ರೆ ಮತ್ತೆ ದೇವರೇ ಸ್ವತಃ ಈ ಲೋಕಕ್ಕೆ ಬಂದು ಮಾನವನಾಗಿ ಜನಿಸಿ, ನೀವು ಕಳ್ಕೊಂಡಿರ್ತಕ್ಕಂಥ ಸ್ವರೂಪವನ್ನು ಮತ್ತೆ ನಾನು ಏನು ಮಾಡ್ತೇನೆ, ಮಾಡಲಿಕ್ಕೆ ಕೊಡ್ತೇನೆ ಅಂತೇಳಿ. ಈ ಹ್ಯಾಸ್ ಮೇಡ್ ಅಸ್ ಪಾಸಿಬಲ್ ಟು ಬಿ ಇನ್ ದ ಇಮೇಜ್ ಆಫ್ ಗಾಡ್. ಮತ್ತೆ ಅದರಿಂದ ನಾವು ಯಾರೂ ನಿರಾಶೆ ಆಗಬಾರ್ದು. ನಾವೆಲ್ಲ ಪಾಪಿಗಳು, ನಾವು ದೇವ್ರು ನೋಡೋಕ್ಕಾಗಲ್ಲ. ದೇವರಿಗೂ ಅದಕ್ಕೆ ನಮ್ಮ ಶೀರ್ಷಿಕೆಯಲ್ಲಿದೆ, ದೇವರಿಗೂ ಮತ್ತು ಮಾನವರಿಗೂ ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಯಾರು? ಯೇಸು ಸ್ವಾಮಿ. ಇವತ್ತು ಆ ಒಂದು ಸುಸಂದೇಶ ನಮ್ಮದಾಗಿರಬೇಕಾಗಿದೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾನೆ, ನನ್ನನ್ನು ಯಾರು ನೋಡಿದ್ದಾರೆ, ಯಾರು ನೋಡ್ದಂಗೆ? ತಂದೆ ನೋಡ್ದಂಗೆ. ಅಂದರೆ ಯೇಸು ಸ್ವಾಮಿ ದೇವರ ಪ್ರತಿರೂಪವಾಗಿದ್ದ. ಇವತ್ತು ಯಾವ ರೀತಿ ಸ್ವಾಮಿ ಖಚಿತವಾಗಿ ನನ್ನನ್ನು ನೋಡಿದವರು ತಂದೆ ನೋಡಿದ್ದಾರೆ ಅಂತ ಹೇಳ್ದ, ಹಾಗೆ ನಮ್ಮನ್ನು ನೋಡಿದಾಗ ಜನ ಯಾರನ್ನು ಕಾಣಬೇಕು? ಅವರು ದೇವರನ್ನು ಕಾಣಬೇಕು. ಪ್ರತಿಯೊಬ್ಬ ಕ್ರೈಸ್ತನು ಕ್ರಿಸ್ತನನ್ನು ಪ್ರತಿಬಿಂಬಿಸಬೇಕಾಗಿದೆ. ಯಾಕಂದ್ರೆ ದೇವ್ರನ್ನ ಯಾರೂ ನೋಡಿಲ್ಲ, ಆತನ ಅದೃಶ್ಯ ಸ್ವರೂಪಿ. ಆದರೆ ಅದೃಶ್ಯ ಸ್ವರೂಪಿಯ ಗುಣಲಕ್ಷಣ ನಮ್ಮಲ್ಲಿದ್ದಾಗ ಆ ಅದೃಶ್ಯ ಸ್ವರೂಪಿ ದೇವರ ಸ್ವರೂಪ ಜನಗಳು ನಮ್ಮಲ್ಲಿ ಕಂಡು ಆ ಸತ್ಯ ದೇವರನ್ನು ತಿಳ್ಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ಅದರಿಂದ ಭಾಳ ಸ್ಪಷ್ಟವಾಗಿ ಸ್ವಾಮಿ ಅದನ್ನು ಹೇಳಿದಾನೆ, ಪೌಲನು ಅದನ್ನು ಹೇಳಿದ್ದಾನೆ. ಪೌಲ ಹೇಳಿದ, ನನ್ನನ್ನು ಹಿಂಬಾಲಿಸ್ರಿ ಅಂತ ಹೇಳಿದ್ದಾನೆ. ಯಾಕಂದರೆ ಹ್ಯಾಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೀಸಸ್ ಇನ್ ಹಿಸ್ ಲೈಫ್. ಇವತ್ತು ಕ್ರೈಸ್ತರಾಗಿ ನಾವು ಪೌಲನ್ನು ಅನುಸರಿಸೋಕ್ಕಿಂತ ಕ್ರಿಸ್ತನನ್ನು ಅನುಸರಿಸಿದ್ರೆ, ನಾವು ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಬಂದಾಗ ಆಗ ದೇವರು ನಿಜವಾದ ದೇವರು ಯಾರು ಎಂಬುದಾಗಿ ಕಣ್ಣು ಕಾಣದಿರೋ ದೇವರನ್ನು ನಮ್ಮ ಜೀವಿತದ ಮುಖಾಂತರ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗ್ಲು ದೇವರು ತಾನೇ ಆ ಅನುಭವ ನಮಗೆ ಕೊಡಲಿ ಅಂತಕ್ಕಂಥದ್ದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಒಂದು ಸಣ್ಣ ವಿರಾಮ ಅಂತ ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಸೋಮವಾರದ ಪಾಠದಲ್ಲಿದ್ದೇವೆ. ಸೃಷ್ಟಿಯ ಕಡೆಗೆ ಸ್ವಲ್ಪ ನೋಡೋಣ. ಆ ಒಂದು ಹೊಸ ಒಡಂಬಡಿಕೆಯಲ್ಲಿ ಬರೆದಿರ್ತಕ್ಕಂಥ ಕೆಲವು ಅಂಶಗಳನ್ನು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಈ ಭಾಗದಲ್ಲಿ ಸೋಮವಾರದ ಪಾಠದಲ್ಲಿ ನಾವು ನೋಡೋದಾದರೆ, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರನು ಯಾರು ಎಂಬ ವಿಚಾರವಾಗಿ ನಾವು ಕಲಿಯಲಿಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಈ ಜ್ಯೇಷ್ಠ ಪುತ್ರನು ಎಂಬಂತಹ ಮಾತು ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲೂ ಕೂಡ ಬಳಸಿರೋದನ್ನು ನಾವು ಗಮನಿಸಬಹುದಾಗಿದೆ. ದಾವೀದನ ಕುರಿತಾಗಿ ಸತ್ಯವೇದದಲ್ಲಿ ಏನೆಂದು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ, ದಾವೀದನ ತಂದೆಯಾದಂತಹ ಈಶಯನಿಗೆ 8 ಜನ ಮಕ್ಕಳು. ಇವನು ಕನಿಷ್ಠನವನು. ಇವನನ್ನು ಕೂಡ ದೇವರ ಜ್ಯೇಷ್ಠ ಕುಮಾರನು ಎಂಬುದಾಗಿ ಕೀರ್ತನೆಗಳು 89ನೇ ಅಧ್ಯಾಯ 27ನೇ ವಚನದಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ಕಾಣಬಹುದು. ಅಷ್ಟೇ ಅಲ್ಲ, ಮೋಶೆಯ ಮುಖಾಂತರ ದೇವರು ಮಾತನಾಡುತ್ತಾ ಇಸ್ರೇಲರ ಕುರಿತಾಗಿ ಮಾತನ್ನು ಹೇಳ್ತಾನೆ. ಇಸ್ರೇಲನು ನನ್ನ ಜ್ಯೇಷ್ಠ ಕುಮಾರನು ಎಂಬುದಾಗಿ ದೇವರು ಹೇಳ್ತಾನೆ. ಈ 2 ಸನ್ನಿವೇಶಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಜ್ಯೇಷ್ಠ ಕುಮಾರನ ಕುರಿತಾಗಿ ಬರೆದಿರುವಂತಹ ಪ್ರಸ್ತಾಪವನ್ನು ನಾವು ಕಾಣಬಹುದು. ಅಷ್ಟೇ ಅಲ್ಲ, ಇಲ್ಲಿ ಪೌಲನು ಅದೇ ಪದ ಬಳಕೆಯನ್ನು ಮಾಡ್ತಿದ್ದಾನೆ. ಕೊಲೊಸದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 15ರಿಂದ ಕೆಲವು ವಾಕ್ಯಗಳನ್ನು ನಾವು ನೋಡೋದಾದರೆ, ಈ ಭಾಗದಲ್ಲಿ ಪೌಲನು ಜ್ಯೇಷ್ಠ ಪುತ್ರನ ಕುರಿತಾಗಿ ಬರೆಯಲ್ಪಟ್ಟಿರೋದನ್ನು ನಾವು ಕಾಣಬಹುದು. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಸರ್ವ ಸೃಷ್ಟಿಗೆ ಜ್ಯೇಷ್ಠ ಕುಮಾರನು ಎಂಬಂತಹ ನುಡಿಯನ್ನು ಇಲ್ಲಿ ಪೌಲನು ಮಾತನಾಡುತ್ತಿರೋದನ್ನು ನಾವು ಗಮನಿಸಬಹುದು. ಯಾಕೆ ಈ ಪದ ಬಳಕೆಯನ್ನು ಮಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡೋದಾದರೆ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಮೊದಲ 2 ವಾಕ್ಯಗಳನ್ನು ನಾವು ನೋಡೋದಾದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು,
ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ ರೀತಿ ನಾವು 2ನೇ ವಚನದಲ್ಲಿ ನೋಡೋದಾದರೆ ಸರ್ವಕ್ಕೂ ಕೂಡ ಒಡೆಯನು ಒಬ್ಬನಿದ್ದಾನೆ, ಆ ವಾಕ್ಯವೆಂಬಾತನೇ ಎಲ್ಲವನ್ನೂ ಕೂಡ ಸೃಷ್ಟಿಸಿದ್ದಾನೆ ಎಂಬಂತಹ ಒಂದು ಸತ್ಯವನ್ನು ಯೋಹಾನನು ಬರೀತಾನೆ. ಆದ್ದರಿಂದ ಈ ಸಕಲ ಸೃಷ್ಟಿಗೆ ಜ್ಯೇಷ್ಠ ಕುಮಾರನು ಯಾರು ಎಂಬುದಾಗಿ ನಾವು ನೋಡೋದಾದರೆ ಅದು ಕ್ರಿಸ್ತನೇ ಎಂಬುದಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ಆ ಜ್ಯೇಷ್ಠ ಕುಮಾರನ ಒಂದು ಶಕ್ತಿ ಇಲ್ಲವೇ ಅದನ್ನ ಒಂದು ಸಾಮರ್ಥ್ಯ ಎಷ್ಟು ದೊಡ್ಡದು ಎಂಬುದಾಗಿ ಪೌಲನು ಇನ್ನೂ ಬರೀತಾನೆ. ಭೂ ಪರಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಯಾಯಿತು ಎಂಬುದಾಗಿ ಯೇಸು ಸ್ವಾಮಿಯವರು ದೇವರು ಇಲ್ಲಿ ಪೌಲನ ಮುಖಾಂತರ ತಿಳಿಸುತ್ತಿರೋದನ್ನು ಗಮನಿಸಬೇಕು. ಆದ್ದರಿಂದ ಈತನೇ ಸರ್ವಕ್ಕೂ ಒಡೆಯನು, ಆತನೇ ಸರ್ವವನ್ನು ಸೃಷ್ಟಿಸಿದ ಆತನು, ಎಲ್ಲಕ್ಕೂ ಕೂಡ ಅಡಿಪಾಯ ಯೇಸು ಸ್ವಾಮಿಯವರು ಎಂಬುದನ್ನು ಪೌಲನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ಆತನು ಕ್ರಿಸ್ತನ ಕುರಿತಾಗಿ ಮಾತನಾಡುತ್ತಿರುವಂತಹ ಒಂದು ಮಾತು ಏನು ಎಂಬುದಾಗಿ ನಾವು ನೋಡುವಾಗ ಸರ್ವ ಸೃಷ್ಟಿಗೆಲ್ಲ ಕೂಡ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಯೇಸು ಸ್ವಾಮಿ ಎಂಬುದಾಗಿ ಪೌಲನು ಇಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ. ವಂಡರ್ಫುಲ್. ನಾವು ಮಂಗಳವಾರದ ಪಾಠಕ್ಕೆ ಬರೋಣ. ಇಲ್ಲಿ ಸಭೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹೇಳಿ. ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೇಳುವಂಥದ್ದಾಗಿದೆ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು, ಸಭೆಯು ಆತನ ದೇಹವಾಗಿದೆ. ಅಂದರೆ ಪೌಲನು ಯಾವ ಒಂದು ಉಪಮೇಯವನ್ನು ಕೊಡ್ತಾ ಇದ್ದಾನೆ ಅಂದರೆ, ಕ್ರಿಸ್ತನು ತಲೆ, ಸಭಿಕರು ಒಂದು ರೀತಿಯಲ್ಲಿ ದೇಹಗಳಾಗಿದ್ದಾರೆ. ನಾವೆಲ್ಲರೂ ಆ ದೇಹದ ಅಂಗಾಂಗಗಳಾಗಿದ್ದೇವೆ. ಕೊಲೋಸ್ಯದವರಿಗೆ 2ನೇ ಅಧ್ಯಾಯ 11ನೇ ವಚನ ಹೇಳ್ತಕ್ಕಂಥದ್ದು, ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು ಆಗಿದ್ದಾನೆ ಎಂಬುದಾಗಿ. ಮುಂದೆ ಪೌಲನು ಎಫೆಸ 5:23 ಹೇಳ್ತಾನೆ, ಕ್ರಿಸ್ತನು ಸಭೆಗೆ ತಲೆಯಾಗಿರುವನು. ಇಲ್ಲಿ ಈ ತಲೆ ಎಂಬುದಾಗಿ ಹೇಳುವಾಗ ಆದಿಯಿಂದಲೂ ಅಧಿಕಾರದಲ್ಲಿ ಅಥವಾ ಆಡಳಿತದಲ್ಲಿ ತಲೆಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದ್ರು. ಹೇಗೆ ಅಂದರೆ, ವಿಮೋಚನಾ ಕಾಂಡ 18:25 ಮೋಶೆಗೆ ತನ್ನ ಮಾವನಾದ ಜೆತ್ರೋ ಆತನಿಗೆ ಸಲಹೆಗಳನ್ನ ಕೊಡ್ತಾನೆ. ನೀನು ಇಷ್ಟೊಂದು ದೊಡ್ಡ ಸಮೂಹವನ್ನು ನಡೆಸಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಹಾಗಿರೋಲ್ಲಿ ಏನು ಮಾಡು, 1000 ಜನರಲ್ಲಿ, 500 ಜನರಲ್ಲಿ, 100 ಜನರಲ್ಲಿ, 50 ಜನರಲ್ಲಿ ಒಬ್ಬೊಬ್ಬ ತಲೆಗಳನ್ನು ನೇಮಿಸು, ಅಂದರೆ ಒಬ್ಬೊಬ್ಬ ಅಧಿಕಾರಿಗಳನ್ನು ನೇಮಿಸು, ನಿನ್ನ ಆಡಳಿತ ಬಹಳ ಸುಲಭವಾಗ್ತದೆ ಎಂಬುದಾಗಿ. ಹಾಗೆ ಮುಂದೆ ಇನ್ನೂ ಅನೇಕ ವಚನಗಳನ್ನು ನೋಡ್ತೇವೆ. ಧರ್ಮೋಪದೇಶ ಕಾಂಡ 28:13 ಹೇಳ್ತಕ್ಕಂಥದ್ದೇ, ಪ್ರತಿಯೊಂದು ಇಸ್ರಾಯೇಲಿಗೆ ಒಬ್ಬ ಶಿರಸ್ಸನಾಗಿ ನೇಮಿಸುತ್ತೇನೆ, ನಿಮ್ಮನ್ನು ನಾನು ಕರೆಯುವಾಗ ನೀವು ಶಿರಸ್ಸಾಗಿರಬೇಕ ಹೊರತು ಅಧೀನವರಾಗಿರಬಾರ್ದು. ಯು ಶುಲ್ ಬಿ ಹೆಡ್ಸ್ ಆ್ಯಂಡ್ ನಾಟ್ ಟೈಲ್ಸ್. ದೇವರು ನಮ್ಮನ್ನು ಯಾಕೆ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳುವಾಗ, ಇಡೀ ಲೋಕಕ್ಕೆ ನಾವು ಶಿರಸ್ಸಾಗಿರಬೇಕು, ಮಾದರಿಯಾಗಿರಬೇಕು. ನಾವು ಜನರಿಗೆ ಅಧೀನತೆಯಲ್ಲಿರಬಾರ್ದು, ಯಾಕೆಂದರೆ ಕ್ರಿಸ್ತನು ನಮ್ಮ ತಲೆ, ಆ ತಲೆಯನ್ನು ಅನುಸರಿಸುವ ಮಕ್ಕಳಾಗಿರಬೇಕು ಎಂಬುದಾಗಿ. ಯೋಷಿಯ 1 ಮತ್ತು 11 ಹೇಳ್ತಕ್ಕಂಥದ್ದು, ಇಸ್ರಾಯೇಲ್ ಜನಾಂಗದ ಯಹೂದ ಕುಲದ ತಲೆ ಇಸ್ರಾಯೇಲ್ ಆಗಿದೆ, ನೀವೇ ಆಡಳಿತ ಮಾಡ್ತಕ್ಕಂಥವ್ರು ಎಂಬುದಾಗಿ. ಯಾಕೋಬನ ತಲೆ ನೀವಾಗಿದ್ದಾರೆ ಎಂಬುದಾಗಿ. 1ನೇ ಕೊರಿಂಥ 11:3 ಪ್ರತಿಯೊಬ್ಬ ಮನುಷ್ಯನು ಕ್ರಿಸ್ತನೇ ತಲೆ ಎಂಬುದನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಎಫೆಸ ಪುಸ್ತಕದಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಯಾವ ರೀತಿಯಲ್ಲಿ ಕ್ರಿಸ್ತನು ಮನುಷ್ಯನಿಗೆ ತಲೆಯಾಗಿದ್ದಾನೆ, ಹಾಗೆಯೇ ಒಬ್ಬ ಸ್ತ್ರೀಗೆ ಪುರುಷನು ತಲೆಯಾಗಿರುತ್ತಾನೆ ಎಂಬುದಾಗಿ. ಸೊ ಈ ಒಂದು ಆಡಳಿತದಲ್ಲಿ ಆ ಶಿರಸ್ಸೇ ನಮ್ಮನ್ನು ಆಳಬೇಕು. ಅಂದರೆ ಇವತ್ತು ಕ್ರೈಸ್ತರನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆ ತಲೆ. ನಾವು ಅನೇಕ ಮನೆಗಳಲ್ಲಿ ಒಂದು ಸಣ್ಣ ಬೋರ್ಡನ್ನು ನೋಡಿದ್ದೇವೆ, ಕ್ರೈಸ್ಟ್ ಇಸ್ ದ ಹೆಡ್ ಆಫ್ ದಿಸ್ ಹೌಸ್, ಅನ್ಸೀನ್ ಗೆಸ್ಟ್ ಎಂಬುದಾಗಿ. ನಿಜವಾಗ್ಲೂ ನಾವು ಕ್ರಿಸ್ತನು ಮನೆಯ ತಲೆಯಾಗಿದ್ದಾನೆ, ನನ್ನ ಯಜಮಾನನಾಗಿದ್ದಾನೆ, ನಮ್ಮ ಅಧಿಕಾರಿ ಆಗಿದ್ದಾನೆ ಎಂಬುದಾಗಿ ಹೇಳುವಾಗ ಆ ಕ್ರಿಸ್ತನು ಹೇಳಿದಾಗೆ ನಡ್ಕೊಳ್ಬೇಕು. ಕೊಲೋಸ್ಯದವರಿಗೆ 2ನೇ ಅಧ್ಯಾಯ 19ನೇ ವಚನ ಹೇಳ್ತದೆ, ಆ ಶಿರಸ್ಸಿನಿಂದಲೇ ಅಂದರೆ ಕ್ರಿಸ್ತನಿಂದಲೇ
ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ. ಅಂದರೆ ನಮ್ಮ ಅಭಿವೃದ್ಧಿ ಯಾವಾಗ ಆಗ್ತದೆ ಎಂಬುದಾಗಿ ಹೇಳುವಾಗ ಆ ಶಿರಸ್ಸನ್ನು ಆತುಕೊಂಡಾಗ, ಆ ತಲೆಯನ್ನು ಆತುಕೊಂಡಾಗ. ಶಿರಸ್ಸು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತದೆ ಎಂಬುದಾಗಿ ಹೇಳುವಾಗ ಪೌಲನು ಕೊರಿಂಥದ ಪುಸ್ತಕದಲ್ಲಿ ಹೇಳ್ತಾನೆ 12ನೇ ಅಧ್ಯಾಯದಲ್ಲಿ, ನೀವು ಕ್ರಿಸ್ತನ ದೇಹ ಮತ್ತು ಒಬ್ಬೊಬ್ಬರು ಅದರ ಅಂಗಾಂಗಗಳಾಗಿದ್ದೇವೆ. ಅಂಗಾಂಗಗಳಾದಮೇಲೆ ಒಬ್ಬರ ಕೈ, ಕಾಲು ಇದೆಲ್ಲ ಬೇರೆ ಬೇರೆ ಇದೆ, ಬೇರೆ ಬೇರೆ ಪಾತ್ರಗಳನ್ನು ವಹಿಸ್ತದೆ. ಸಭೆಯಲ್ಲಿ ಬೋಧಕರು ಇರ್ತಾರೆ, ಸಭಿಕರು ಇರ್ತಾರೆ. ಸಭಿಕರು ಬೋಧಕರ ಮಾತುಗಳನ್ನ ಕೇಳಬೇಕು, ಯಾಕೆಂದರೆ ಬೋಧಕರು ಆ ಸ್ಥಾನವನ್ನು ಹೊಂದಿದ್ದಾರೆ. ಒಬ್ಬೊಬ್ಬರು ನಮ್ಮ ನಮ್ಮ ಪಾತ್ರಗಳನ್ನು ವಹಿಸಿಕೊಂಡು ಹೋಗುವಾಗ ನಾವು ಕ್ರಿಸ್ತನೆಂಬತಕ್ಕಂಥ ದೇಹಕ್ಕೆ ಗೌರವವನ್ನು ಕೊಡ್ತೇವೆ. ಮತ್ತು ಆ ಕ್ರಿಸ್ತನು ಹೇಳಿದಾಗೆ ನಾವು ನಡೆದುಕೊಂಡಾಗ ನಮ್ಮ ಸಭೆಯಲ್ಲಿ, ನಮ್ಮ ಜೀವಿತದಲ್ಲಿ ಸಮಾಧಾನ ಶಾಶ್ವತವಾಗಿರ್ತದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ಬುಧವಾರದ ಪಾಠಕ್ಕೆ ನಾವು ಹೋಗೋಣ. ಅದ್ಭುತವಾಗಿರ್ತಕ್ಕಂಥ ವಿಷಯವು ನಮಗೋಸ್ಕರ ಇಲ್ಲಿ ಕಾದಿದೆ. ಪಾಸ್ಟರ್ ರಾಜದಾಸ್, ಬುಧವಾರ ಪಾಠದಲ್ಲಿ ಪೌಲ ಭಾಳ ಸ್ಪಷ್ಟವಾಗಿ ಆದಿಯಲ್ಲಿ ಅಂತ ಪ್ರಸ್ತಾಪ ಮಾಡ್ತಾರೆ. ಇನ್ ದ ಬಿಗಿನಿಂಗ್ ಅಂತೇಳಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ. ಸೊ ಈ ಆದಿಯಲ್ಲಿ ಈ ಭೂಮಿ ಆಕಾಶ ಉತ್ಪತ್ತಿ ಆಗಲಿಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಯೇಸು ಸ್ವಾಮಿನೇ ಎಂಬುದಾಗಿ ಸಾಬೀತುಪಡಿಸ್ತೇವೆ. ಅನೇಕರು ಅದನ್ನು ವಿರೋಧಿಸ್ತಾರೆ, ಯೇಸು ಸ್ವಾಮಿ ಎಲ್ಲ ಯೆಹೋವ ದೇವರು ಸೃಷ್ಟಿ ಮಾಡ್ದಂತೇಳಿ. ಆದರೆ ಅದನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬೋದು ಅಂತ ಹೇಳಿದ್ರೆ, ಯೋಹಾನ 1ನೇ ಅಧ್ಯಾಯ 1:7 ಹೇಳುತ್ತೆ, ಆದಿಯಲ್ಲಿ ದೇವರ ವಾಕ್ಯವಿತ್ತು, ಆ ದೇವರ ವಾಕ್ಯವೇ ಆತನ ಬಳಿಲಿತ್ತು, ಆ ದೇವರ ವಾಕ್ಯವೇ ಆತನಾಗಿದ್ದನು ಎಂಬುದಾಗಿ ಭಾಳ ಸ್ಪಷ್ಟವಾಗಿ ಆ ವಾಕ್ಯ ಕ್ರಿಸ್ತನೇ ಆಗಿದ್ದ, ಆತನು ಜಗದುತ್ಪತ್ತಿಗೆ ಮೊದಲೇ ಆತನ ಅಸ್ತಿತ್ವದಲ್ಲಿದ್ದ ಎಂಬುದನ್ನು ಸಾಬೀತುಪಡಿಸ್ತಾ ಇದೆ. ಆ ವಿಷಯದಲ್ಲಿ ನಾವು ಎಲ್ಲ ತಿಳ್ಕೊಳ್ಬೇಕಂತ ಹೇಳಿದ್ರೆ, ಈ ಲೋಕ ಸೃಷ್ಟಿಯಾಗಲಿಕ್ಕೆ ಕಾರಣಕರ್ತರು ಯಾರು? ಯೇಸು ಸ್ವಾಮಿನೇ. ನಂತರ ಪುನರ್ ಸೃಷ್ಟಿ ಅಂತ ಹೇಳ್ತಾರೆ, ರೀಕ್ರಿಯೇಷನ್. ಆ ರೀಕ್ರಿಯೇಷನ್ ಮಾಡಲಿಕ್ಕೆ ಕಾರಣಕರ್ತರು ಯಾರಂದರೆ ಯೇಸು ಸ್ವಾಮಿನೇ. ಯೇಸು ಸ್ವಾಮಿ ಹೇಗೆ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ನಮ್ಮ ಮಾನವರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಸತ್ತು ಸಮಾಧಿಯಿಂದ ಮೃತ್ಯುಂಜಯನಾಗಿ ಎದ್ದ, ಆತನೇ ಪ್ರಥಮ ಫಲ ಅಂತ ಹೇಳುತ್ತೆ. ಲೆಕ್ಕಾಚಾರವಾಗಿ ಆತನ ಮೊದಲನೇವನಲ್ಲ, ಯಾಕಂದರೆ ಮೋಶೆ ಸತ್ತು ಮೊದಲು ಎದ್ದ. ಆದರೆ ಕ್ರಿಸ್ತನ ಮುಖಾಂತರ ಯಾರು ಸತ್ತು ಎದುರ್ತಾರೆ ಅವರಿಗೆ ಮಾತ್ರ ಪುನರುತ್ಥಾನ ಇದೆ. ಆ ಪ್ರಯುಕ್ತವಾಗಿ ಈಸ್ ದಿ ಫಸ್ಟ್ ಆಫ್ ದಿ ರಿಸರಕ್ಷನ್ ಅಂತ ಹೇಳ್ತಾರೆ, ಪುನರುತ್ಥಾನದ ಪ್ರಥಮ ಫಲ ಅಂತ ಹೇಳ್ತಾರೆ. ಯೇಸು ಸ್ವಾಮಿಯಿಂದಲೇ ಸೃಷ್ಟಿ, ಯೇಸು ಸ್ವಾಮಿಯಿಂದಲೇ ಪುನರ್ ಸೃಷ್ಟಿ. ಆ ಪ್ರಯುಕ್ತವಾಗಿ ಆತನೇ ಆದಿ ಸಂಭೂತನು ಎಂಬ ವಿಷಯದಲ್ಲಿ ಯಾವುದೇ ಸಂಶಯ ಇಲ್ಲ. ಯಾರು ಯೇಸು ಸ್ವಾಮಿನ ನಂಬ್ತಾರೆ ಅವರಲ್ಲಿ ಈ ಒಂದು 7 ಗುಣಲಕ್ಷಣಗಳು ಕಂಡು ಬರ್ತದೆ. ಅದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಒಬ್ಬನೇ ಪರಿಪೂರ್ಣವಾದಂಥ ಅದೃಶ್ಯ ದೇವರು, ಈಸ್ ಇನ್ವಿಸಿಬಲ್ ಗಾಡ್, ಪರ್ಫೆಕ್ಟ್. ಎರಡನೇದಾಗಿ ಆತನ ಮುಖಾಂತರವೇ ಇಡೀ ಲೋಕ ಸೃಷ್ಟಿ ಆಯ್ತಂತೆ, ಕ್ರಿಸ್ತನ ಮೂಲಕವೇ ಸೃಷ್ಟಿ ಆಯ್ತು ಅಂತೇಳಿ ಯೋಹಾನ 1ನೇ ಅಧ್ಯಾಯ 14ನೇ ವಚನದಲ್ಲಿ ಓದ್ತೇವೆ. ಮೂರನೇ ಅಂಶ ಆದಂತ ಹೇಳಿದ್ರೆ, ಆತನು ಎಲ್ಲ ಉಂಟಾಗೋದಕ್ಕೆ ಮೊದಲೇ ಆತನ ಅಸ್ತಿತ್ವದಲ್ಲಿ ಇದ್ದ ಅಂತ ಹೇಳಿದ್ರು. ಕೆಲವರು ನಂಬಲ್ಲ, ಯೇಸು ಸ್ವಾಮಿ ಆದಿಯಲ್ಲಿರಲಿಲ್ಲ, ಆತನ ಒಬ್ಬ ಸೃಷ್ಟಿ ಅಂತೇಳಿ. ಆತನ ಸೃಷ್ಟಿಗೆ ಮೂಲನು, ಎಲ್ಲ ಸೃಷ್ಟಿಯಾದ ಮೊದಲೇ ಆತನ ಅಸ್ತಿತ್ವದಲ್ಲಿದ್ದೆ ಎಂಬುದಾಗಿ ಪ್ರೀ ಎಕ್ಸಿಸ್ಟಿಂಗ್ ಅಂತ ಹೇಳ್ತಾರೆ. ಆತನ ಅಸ್ತಿತ್ವಕ್ಕೆ ಆಧಾರ ಇದೆ. 4ನೇದಾಗಿ ಆತನೇ ಬೋಧಕ ಪ್ರಸನ್ನ ಹೇಳಿದ್ರು, ಸಭೆಗೆ ಶಿರಸ್ಸು ಯಾರು? ಸ್ವಾಮಿನೇ ಶಿರಸ್ಸು ಅಂತೆ. ಆತನೇ ಶಿರಸ್ಸು, ಸಭೆ ದೇಹ, ಆತನ ದೇಹವಾಗಿದೆ. ಆಮೇಲೆ 5ನೇ ಅಂಶ ಅದಂತ ಹೇಳಿದ್ರೆ, ಈಗಲೇ ಹೇಳ್ದಂಗೆ ಆತನೇ ಸೃಷ್ಟಿಗೂ ಮೂಲ, ಪುನರ್ ಸೃಷ್ಟಿಗೂ ಮೂಲ. 6ನೇ ಅಂಶ, ಆತನು ಮರಣವನ್ನು, ಪಾಪವನ್ನು ಜಯಿಸಿದ್ದಾನೆ, ಮರಣವನ್ನು ಗೆದ್ದಿದ್ದಾನೆ. ಆ ಪ್ರಯುಕ್ತವಾಗಿ ನಾವು ಸಹ ಆತನ ಮುಖಾಂತರ ಪಾಪದ ಮೇಲೆ ಜಯ ಗಳಿಸ್ಬೋದು, ಮತ್ತು ನಮಗೆ ಮರಣವನ್ನು ಜಯಿಸಿ ನಮಗೆ ನಿತ್ಯ ಜೀವ ಸಿಗುತ್ತೆ ಎಂಬುದಾಗಿ. ಯಾಕೆ ಸ್ವಾಮಿ ಸತ್ತು ಜೀವಿತನ ಗೆದ್ದ ಮೇಲೆ ಆತ ನಂಬೋರ್ಗೂ ಸಹ ಜೀವ ಸಿಗುತ್ತೆ. ಯಾಕಂತ ಹೇಳಿದ್ರೆ, ಆ ದೀಕ್ಷಾಸ್ನಾನದ ಸದೃಶದಲ್ಲಿ ಹೇಗೆ ಸ್ವಾಮಿ ಸತ್ತು ಹುಣಲ್ಪಟ್ಟನು, ಹಾಗೆ ನಾವು ನೀರಿನ ಸಮಾಧಿಯಲ್ಲಿ ಸತ್ತು ನಮ್ಮ ಹಳೆ ಪಾಪಕ್ಕಾಗಿ ನೀರಿನ ಸಮಾಧಿಯಲ್ಲಿ ಮುಳುಗಿ ಮತ್ತೆ ಹೊಸಬರಾಗಿ ಹೇಳ್ತೇವೆ. ಅದು ಪುನರುತ್ಥಾನವನ್ನು ಸೂಚಿಸ್ತದೆ. ಕೊನೆಯಲ್ಲಿ ಯೇಸು ಸ್ವಾಮಿ ಯಾವಾಗಲೂ ಅಸ್ತಿತ್ವದಲ್ಲಿರೋ ಹಾಗೆ ಆತನನ್ನು ನಂಬೋರು ಸಹ ನಿರಂತರವಾಗಿರ್ತಾರೆ ಎಂಬ ಅಂಶವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ವಂಡರ್ಫುಲ್. ನಾವು ಗುರುವಾರದ ಪಾಠಕ್ಕೆ ನಾವು ಹೋಗುವ ಮುನ್ನ ಎಷ್ಟೋ ಸಂದರ್ಭಗಳಲ್ಲಿ ಸತ್ಯವೇದದಲ್ಲಿ ನಮಗೆಲ್ಲ ಗೊತ್ತಿದೆ ಅಂತ ನಾವು ಅಂದ್ಕೊಂಡಿರುವಾಗ, ಸತ್ಯವೇದವು ಒಂದು ನೂತನವಾಗಿರ್ತಕ್ಕಂಥ ಒಂದು ವಿಷಯವನ್ನು
ಹೊರ ಇಡುತ್ತದೆ. ಗುರುವಾರದ ಪಾಠಕ್ಕೆ ನಾವು ಬರೋಣ. ಹೇಳಿ ಪಾಸ್ಟರ್ ಮುತ್ತು. ಈ ನಮ್ಮನ್ನು ದೇವರೊಂದಿಗೆ ಸಂಧಾನ ಮಾಡಲು ಬಂದಂತಹ ದೇವರು ಯೇಸು ಸ್ವಾಮಿಯವರು. ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದ ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ, ನಶಿಸಿ ಹೋಗಿರುವುದನ್ನು ಹುಡುಕಿ ರಕ್ಷಿಸಿ ತಂದೆಯ ಬಳಿಯಲ್ಲಿ ಸಂಧಾನಗೊಳಿಸಲು ಬಂದನು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನಾವು ಕಲಿಯಬಹುದು. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಮೊದಲ 2-3 ವಾಕ್ಯಗಳನ್ನು ನಾವು ನೋಡೋದಾದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ಹೇಳುತ್ತೆ. ಅಷ್ಟೇ ಅಲ್ಲ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯಕ್ಕೆ ಬರುವಾಗ, ಆ ವಾಕ್ಯವೆಂಬಾತನು ನರಾವತಾರಧಾರಿಯಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ಹೇಳುತ್ತೆ. ಯಾಕೆ ಬಂದನು ಎಂಬುದಾಗಿ ನಾವು ನೋಡುವಾಗ, ಪಾಪದಿಂದ ತುಂಬಿರುವಂತಹ ಈ ಲೋಕವನ್ನು ತಂದೆಯ ಬಳಿಯಲ್ಲಿ ಸಂಧಾನಗೊಳಿಸಲು ಈ ಲೋಕಕ್ಕೆ ಬಂದ. ನೋಡಿ, ಆದಮವಳು ಪಾಪ ಮಾಡಿದ ನಂತರ ದೇವರನ್ನು ಕಾಣುವುದನ್ನು ಅವ್ರು ಕಳೆದುಕೊಂಡ್ರು, ದೇವರ ಪ್ರಸನ್ನತೆಯಿಂದ ಅವರು ಹೊರ ಹಾಕಲ್ಪಟ್ಟರು. ಆದರೆ ದೇವರು ಅಂದರೆ ಯೇಸು ಸ್ವಾಮಿಯವರು ಆ ಒಂದು ಕಳೆದುಕೊಂಡಂತಹ ಸಂಬಂಧವನ್ನು ಮತ್ತೆ ನಮಗೆ ಒದಗಿಸಲು ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದರು. ನೋಡಿ, ಯೇಸು ಸ್ವಾಮಿಯವರು ಎಂತಹ ಒಂದು ಅದ್ಭುತವಾದಂತಹ ಯೋಜನೆಯನ್ನು ಮಾನವನಿಗಾಗಿ ಇಟ್ಟುಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದನ್ನು ನಾವಿಲ್ಲಿ ಅರಿತುಕೊಳ್ಳಬೇಕು. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಾವು ಒಬ್ಬನಾದರೂ ನಾಶವಾಗದೆ ಪ್ರತಿಯೊಬ್ಬರೂ ಕೂಡ ನಿತ್ಯ ಜೀವವನ್ನು ಹೊಂದಬೇಕು ಎಂಬುದಾಗಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬರ್ತಾರೆ. ನಾವಿಲ್ಲೊಂದು ಗಮನಿಸಬೇಕು ಏನು ಎಂಬುದಾಗಿ ನೋಡುವಾಗ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು, ಲೋಕ ಎಂಬುದಾಗಿ ನಾವು ಕನ್ನಡದಲ್ಲಿ ಹೇಳ್ತೇವೆ, ಆದರೆ ಇಂಗ್ಲೀಷ್ ಸತ್ಯವೇದದಲ್ಲಿ ವರ್ಲ್ಡ್ ಎಂಬುದಾಗಿ ಹೇಳ್ತಾರೆ. ಆ ಪದದ ಒಂದು ಭಾಷಾಂತರ ಏನು ಎಂಬುದಾಗಿ ನಾವು ನೋಡುವಾಗ ಕಾಸ್ಮೋಸ್ ಅಂದರೆ ಈ ಕೇವಲ ಈ ಭೂಮಂಡಲದಲ್ಲಿರುವಂತಹ ವ್ಯಕ್ತಿಗಳ ಮೇಲಲ್ಲ, ಬೇರೆ ಗ್ರಹಗಳು ಕೂಡ ಉಂಟು, ಆ ಎಲ್ಲರ ಮೇಲೂ ಕೂಡ ದೇವರು ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ ಇಲ್ಲಿ ಬರಹಗಾರರು ಬಹಳ ಸ್ಪಷ್ಟವಾಗಿ ತಿಳಿಸುತ್ತಿರೋದನ್ನು ನಾವು ಗಮನಿಸಬೇಕು. ಆದ್ದರಿಂದ ಯೇಸು ಸ್ವಾಮಿಯವರು ಪ್ರೀತಿ ಸ್ವರೂಪನಾದಂತಹ ದೇವರು ನಮ್ಮ ಒಂದು ರಕ್ಷಣೆಗಾಗಿ ತಾನು ಶಿಲುಬೆಯನ್ನು ಹೇರ್ತಾನೆ. ಆತನ ಒಂದು ಶಿಲುಬೆಯ ರಕ್ತದಿಂದ ನಮಗೇನಿದೆ ಇವತ್ತು ಅಂತಂದರೆ, ತಂದೆಯ ಬಳಿಯಲ್ಲಿ ಸಂಧಾನ ಇದೆ. ಆತನ ಒಂದು ತ್ಯಾಗದಿಂದ, ಆತನ ಒಂದು ಶಿಲುಬೆಯ ಬಲಿಯಾಗದಿಂದ ದೇವರನ್ನ ನಮ್ಮನ್ನು ಒಳ್ಳೆಯ ಸಂಬಂಧಕ್ಕೆ, ಒಂದು ಸಮಾಧಾನಕ್ಕೆ ಆ ನಿಟ್ಟಿನಲ್ಲಿ ಯೇಸು ಸ್ವಾಮಿಯವರು ನಮ್ಮನ್ನು ನಡೆಸಲಿಕ್ಕಾಗಿ ಈ ಲೋಕಕ್ಕೆ ಬಂದರು ಎಂಬುದನ್ನು ಈ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ತಿಳಿಬಹುದಾಗಿದೆ. ಅದನ್ನೇ ತಾನೇ E.G. ವೈಟಮ್ಮನವರು ಡಿಸೈರ್ ಆಫ್ ಏಜಸ್ ಎಂಬಂತಹ ಪುಸ್ತಕದಲ್ಲೂ ಕೂಡ ಬರೆಯೋದನ್ನು ನಾವು ಕಾಣಬಹುದಾಗಿದೆ. ವಂಡರ್ಫುಲ್. ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ಕಲಿಬೋದು, ಮಾತಾಡ್ಬೋದು, ಆದರೆ ಸಮಯಬದ್ಧರಾಗಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ನಿಮ್ಮ ಸಮಯವನ್ನು ಕೊಟ್ಟು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. ದೇವರು ನಿಮ್ಮೂವರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ಒಂದು ವೇಳೆ ಪ್ರಶ್ನೆಗಳಿದ್ದಂಥ ಪಕ್ಷದಲ್ಲಿ ನೀವು ನಮಗೆ ಸಂಪರ್ಕ ಮಾಡಿದರೆ ಖಂಡಿತವಾಗಲೂ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.